ಎಸ್ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನ ಜೊತೆ ಮಾತುಕತೆ ಕೇವಲ ಟೆರರಿಸಂ ಅಷ್ಟೇ ಅಲ್ಲ, ಪಿಒಕೆ ಮೇಲೂ ಕೂಡ ಆಗುತ್ತೆ. ಪಾಕಿಸ್ತಾನದ ಜೊತೆ ಮಾತುಕತೆ ನಡೆದರೆ ಎರಡೇ ವಿಚಾರಗಳು, ಒಂದು ಭಯೋತ್ಪಾದನೆ, ಮತ್ತೊಂದು ಪಿಒಕೆ. ಒಂದು ಭಯೋತ್ಪಾದನೆ, ಮತ್ತೊಂದು ಪಿಒಕೆ. ಈ ಎರಡು ವಿಚಾರಗಳ ಮೇಲೆ ಅಷ್ಟೇ ಪಾಕಿಸ್ತಾನದ ಜೊತೆಗೆ ಮಾತುಕತೆ ನಡೆಯುತ್ತೆ ಅಂತ ಮೋದಿ ಅವರು ಮಾತನಾಡಿದ್ದಾರೆ. ಭಯೋತ್ಪಾದನೆ ಮತ್ತು ಮಾತುಕತೆ ಒಂದೇ ಸಲ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆ ಮತ್ತು ವ್ಯಾಪಾರ ವಹಿವಾಟು ಒಂದೇ ಸಮನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಪಾನಿ ಮತ್ತು ಖೂನ್, ಪಾಕಿಸ್ತಾನದ ತಲೆ ಕೆಟ್ಟವನೊಬ್ಬನೇ ಹೇಳಿದ್ದ, ಪಾನಿ ಬಿ ಬಹೇಗಾ ಖೂನ್ ಬಿ ಬಹೇಗಾ ಅಂತ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪಾನಿ ಅವ್ರ ಖೂನ್ ಒಂದೇ ಸಲ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಪಾನಿನೇ ಬೇರೆ, ಖೂನೇ ಬೇರೆ. ನಾವು ಪಾನಿನೂ ಹರಿಸಲ್ಲ, ನಮ್ಮ ಖೂನ್ ನಿಮಗೆ ಹರಿಸೋಕ್ಕೂ ಬಿಡಲ್ಲ ಅನ್ನೋ ನೇರ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಬುದ್ಧ ಪೂರ್ಣಿಮೆ ಇವತ್ತು ಶಾಂತಿಯ ಮಾರ್ಗವನ್ನು ತೋರಿಸಿದಂತಹ ಬುದ್ಧನ ನಾಡು. ಹಾಗಾಗಿ ಈ ದೇಶವನ್ನು ಶಾಂತಿ ಸಮೃದ್ಧಿಯ ಕಡೆಗೆ, ವಿಕಸಿತ ಭಾರತದ ಕನಸು ಪೂರ್ಣ ಆಗಬೇಕು ಅಂದರೆ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಆ ನಿಟ್ಟಿನಲ್ಲಿ ಭಾರತ ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ ಅನ್ನುವಂತಹ ಮೆಸೇಜನ್ನು ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಉಗ್ರಗಾಮಿ ಸಂಘಟನೆ ಏನು ನಮ್ಮ ತಾಯಂದಿರ ಸಿಂಧೂರವನ್ನು ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಡ್ತೋ, ಆ ಸಿಂಧೂರವನ್ನು ಉಳಿಸೋದಕ್ಕೆ, ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಆಪರೇಷನ್ ಸಿಂಧೂರ ಮಾಡಿದ್ವಿ. ಇದು ಕೇವಲ ಹೆಸರಲ್ಲ, ಇದು ಕೋಟಿ ಕೋಟಿ ಭಾರತೀಯರ ಭಾವನೆಗಳ ಪ್ರತಿಬಿಂಬ. ಆಪರೇಷನ್ ಸಿಂಧೂರ ನ್ಯಾಯದ ಅಖಂಡತೆಯ ಪ್ರತಿಜ್ಞೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. 6ನೇ ತಾರೀಕು ಮಧ್ಯರಾತ್ರಿ ಮತ್ತು 7ನೇ ತಾರೀಕು ಬೆಳಿಗ್ಗೆ ಇಡೀ ಪ್ರಪಂಚನೇ ಈ ಪ್ರತಿಜ್ಞೆಯ ಫಲ ನೋಡ್ತು. ಭಾರತದ ಸೇನೆ ಪಾಕಿಸ್ತಾನದಲ್ಲಿ ಉಗ್ರರ ಅಡುಗು ತಾಣಗಳ ಮೇಲೆ ಪ್ರಹಾರ ಮಾಡ್ತು, ಟ್ರೈನಿಂಗ್ ಸೆಂಟರ್ಗಳ ಮೇಲೆ ಪ್ರಹಾರ ಮಾಡ್ತು. ಆದರೆ ಉಗ್ರರು ಮಾತ್ರ ಇದನ್ನು ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ನಮ್ಮ ಅಡುಗು ತಾಣಗಳ ಮೇಲೆ, ನಮ್ಮ ಟ್ರೈನಿಂಗ್ ಸೆಂಟರ್ಗಳ ಮೇಲೆ, ನಮ್ಮ ಮೂಲಕ್ಕೇನೆ, ನಮ್ಮ ಬುಡಕ್ಕೇನೆ ಬಾಂಬ್ ಹಾಕ್ತಾರೆ ಅಂತ ಯಾವ ಉಗ್ರಗಾಮಿ ಸಂಘಟನೆ ಆಗಲಿ ಅಥವಾ ಉಗ್ರರನ್ನು ಪೋಷಿಸ್ತಾ ಇರುವಂತಹ ಪಾಕಿಸ್ತಾನ ಆಗಲಿ ಯೋಚನೆ ಮಾಡಿರಲಿಲ್ಲ. ಆದರೆ ದೇಶ ಒಂದಾಗುತ್ತೆ ಅಂತ ನಾನು ಅಂದುಕೊಂಡಿದ್ರೆ, ಆದರೆ ಈ ಪರಿಯಾಗಿ ಒಂದಾಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಇಡೀ ದೇಶ ಒಂದಾಯಿತು. ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆ. ಪಾಕಿಸ್ತಾನದ ಉಗ್ರರ ಅಡುಗು ತಾಣಗಳ ಮೇಲೆ ನಮ್ಮ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಆಕ್ರಮಣ ಮಾಡ್ತು. ಕಟ್ಟಡ ಅಷ್ಟೇ ಅಲ್ಲ, ನಡಗಿದ್ದು ಪಾಕಿಸ್ತಾನ ಮತ್ತು ಉಗ್ರರ ಜಂಘಾಬಲವೇ ಅಡಗಿ ಹೋಯಿತು. ಮುರಿಕೆ ಮತ್ತು ಭಾವಲ್ಪುರ್ ಇವೆರಡು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದು LOC ಅಲ್ಲ, ಅಂತಾರಾಷ್ಟ್ರೀಯ ಗಡಿ ದಾಟಿ ಪಾಕಿಸ್ತಾನದ ಒಳಗಡೆ ನಡೆಸಿದಂತಹ ಅಟ್ಯಾಕ್. ಇದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಹೊಡೆತ. ಯಾಕೆ ಅಂತಂದರೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಅಲ್ಲ, ಗಡಿಯನ್ನು ದಾಟಿ ನಾವು ಗಡಿಯಲ್ಲಿ ಸೇನಾ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಅಂದ್ಕೊಂಡಿತ್ತು ಪಾಕಿಸ್ತಾನ. ಆದರೆ ನಾವು ಗಡಿ ಅಲ್ಲ, ಪಾಕಿಸ್ತಾನದ ಎದೆ ಮೇಲೆ ಕಾಲಿಟ್ವಿ ಅಂತ ನರೇಂದ್ರ ಮೋದಿ ಹೇಳ್ತಾ ಇರೋದು. ದೊಡ್ಡ ದೊಡ್ಡ ಉಗ್ರರು ಇದೇ ಅಡುಗು ತಾಣಗಳ ಜೊತೆಗೆ ಲಿಂಕ್ ಹೊಂದಿದ್ದವರು. ಪ್ರಪಂಚದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಉಗ್ರರ ಚಟುವಟಿಕೆಗಳು ಲೈಕ್ 9/11, ಲಂಡನ್ನ ಟ್ಯೂನ್ ಬಾಂಬಿಂಗ್ ಸೇರಿದಂತೆ ಭಾರತದಲ್ಲಿ ನಡೆದಂತಹ ಹಲವಾರು ಪೈಶಾಚಿಕ ಉಗ್ರಗಾಮಿ ಚಟುವಟಿಕೆಗಳ ಡೈರೆಕ್ಟ್ ಲಿಂಕ್ ಇದ್ದದ್ದು ನಾವು ಧ್ವಂಸ ಮಾಡಿದಂಥ ಅಡುಗು ತಾಣಗಳ ಜೊತೆಗೆ ಮತ್ತು ಅಡುಗು ತಾಣಗಳಲ್ಲಿ ಅಡಗಿದ್ದಂತಹ ಉಗ್ರರ ಜೊತೆಗೆ. ಉಗ್ರರು ನಮ್ಮ ತಂಗಿಯರ ಸಿಂಧೂರವನ್ನು ಅಳಿಸೋದಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಉಗ್ರರು ಅವರ ಹೆಡ್ ಕ್ವಾರ್ಟರ್ಸನ್ನೇ ಚೆಲ್ಲಾಡಿದ್ರು. 100ಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ನಮ್ಮ ಸೇನೆ ಹತ ಮಾಡ್ತು.
ಉಗ್ರರ ನಾಯಕರು 2-3 ದಶಕಗಳಿಂದ ಏನು ಪಾಕಿಸ್ತಾನದಲ್ಲಿ ಓಡಾಡ್ತಾ ಇದ್ರು ಅವರಿಗೀಗ ಭಯ ಶುರುವಾಗಿದೆ, ನಡ್ಕ ಶುರುವಾಗಿದೆ. ಯಾವಾಗ ಭಾರತ ಬಂದು ನಮ್ಮ ಮೇಲೆ ಬಾಂಬ್ ಹಾಕಿ ನಮ್ಮನ್ನು ಉಡಾಯಿಸುತ್ತೋ ಅನ್ನುವಂಥ ಭಯ ಉಗ್ರರ ನಾಯಕರಿಗೆ ಶುರುವಾಗಿದೆ. ಒಂದು ಕ್ಷಣದಲ್ಲಿ ಉಗ್ರರನ್ನು ತಯಾರು ಮಾಡ್ತಾ ಇದ್ದಂಥ ಫ್ಯಾಕ್ಟ್ರಿಗಳನ್ನು, ಟ್ರೈನಿಂಗ್ ಸೆಂಟರ್ಗಳನ್ನು, ಅವರು ಬಚ್ಚಿಟ್ಟುಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಂಥ ಕಟ್ಟಡಗಳನ್ನು ನೆಲಸಮ ಮಾಡುವ ಮೂಲಕ ಉಗ್ರರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದ್ದೇವೆ ಅಂತ ಮೋದಿಯವರು ಹೇಳಿದ್ದು. ಭಾರತದ ಈ ಕಾರ್ಯಾಚರಣೆ ಕಂಡಂತಹ ಪಾಕಿಸ್ತಾನ ಹತಾಶೆಯಿಂದ ನಡುಗಿ ಇನ್ನೊಂದು ದುಸ್ಸಾಹಸಕ್ಕೆ ಕೈ ಹಾಕ್ತು. ಅದು ಭಾರತದ ಮೇಲೆ ಯುದ್ಧಕ್ಕೆ ಶುರು ಮಾಡ್ತು. ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಿದ್ವಿ, ಆದರೆ ಭಯೋತ್ಪಾದಕರ ವಿರುದ್ಧ ಪಾಕಿಸ್ತಾನ ಹೋರಾಟ ನಡೆಸೋದನ್ನು ಬಿಟ್ಟು ಭಾರತದ ಮೇಲೆ ದಾಳಿಗೆ ಮುಂದಾಯಿತು. ಸ್ಕೂಲ್ಗಳನ್ನು, ಕಾಲೇಜ್ಗಳನ್ನು, ಗುರುದ್ವಾರಗಳನ್ನು ಡ್ರೋನ್ ಮತ್ತು ಮಿಸೈಲ್ಸ್ಗಳ ಮೂಲಕ ದಾಳಿ ಮಾಡಿತು. ಸಾಮಾನ್ಯ ನಾಗರಿಕರ ಮನೆಗಳನ್ನು ಗುರಿಯಾಗಿಸಿ, ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಬಿಟ್ಟರು. ಆದರೆ ಆಕಾಶದಲ್ಲಿ ಅವು ಚಿಂದಿ ಚಿತ್ರಾನ್ನ ಆದವು. ಒಂದು ಮಿಸೈಲ್ ಆಗಲಿ, ಒಂದು ಡ್ರೋನ್ ಪೇಲೋಡ್ ಆಗಲಿ ಬಂದು ನಮ್ಮ ನೆಲದ ಮೇಲೆ ಬೀಳಲಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಪ್ರತಿಯೊಂದು ಈ ರೀತಿಯಾದಂಥ ದಾಳಿಯನ್ನು ನುಚ್ಚು ನೂರು ಮಾಡ್ತು, ಬೂದಿ ಮಾಡಿಬಿಡ್ತು ಅನ್ನೋ ಮಾತನ್ನು ಇವತ್ತು ಭಾರತದ ಜನತೆಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಿರ್ದಿಷ್ಟ ಗುರಿಯೊಂದಿಗೆ ನಾವು ಅತ್ಯಂತ ಪ್ರಮುಖವಾಗಿ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಸರ್ವನಾಶ ಮಾಡಿದ್ದೇವೆ. ಇವು ಅಂತಿಂಥ ಏರ್ ಬೇಸ್ಗಳಲ್ಲ. ನರೇಂದ್ರ ಮೋದಿ ಅವರ ಆ ಮಾತನ್ನು ಹೇಳಿಲ್ಲ. ಪರಮಾಣು ಆಯುಧಗಳು ಇರುವಂತಹ ಏರ್ ಬೇಸ್ನ ಸಮೀಪ ಸ್ಫೋಟ ನಡೆದಿದ್ದೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತು. ಅದೇ ಮಾತನ್ನು ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದು. ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕ ನಿರ್ದಿಷ್ಟ ಗುರಿಯನ್ನು ಇಟ್ಟು ಯಾವಾಗ ಪಾಕಿಸ್ತಾನ ನಮ್ಮ ವಿರುದ್ಧ ದಾಳಿಯನ್ನು ಮಾಡ್ತೋ ಆಗ ನಾವು ಏರ್ ಬೇಸ್ಗಳನ್ನು ನಷ್ಟ ಮಾಡಿದ್ದೇವೆ. ಪಾಕಿಸ್ತಾನಕ್ಕೆ ಬಹಳ ಗರ್ವ ಇತ್ತು ಈ ಏರ್ ಬೇಸ್ಗಳ ಮೇಲೆ. ಆದರೆ 3 ದಿನದಲ್ಲಿ ಪಾಕಿಸ್ತಾನವನ್ನು ಬರ್ಬಾದ್ ಮಾಡ್ತೀವಿ ಅನ್ನುವಂಥ ಅಂದಾಜು ಕೂಡ ಪಾಕಿಸ್ತಾನಕ್ಕೆ ಇರಲಿಲ್ಲ. ಆಕ್ರಮಣಕಾರಿ ಕಾರ್ಯಾಚರಣೆ ನಡೆದ ಮೇಲೆ ಬಗ್ಗಿದಂತಹ ಪಾಕಿಸ್ತಾನ ಮೇ 10ನೇ ತಾರೀಕು ಮಧ್ಯಾಹ್ನ ನಮ್ಮ DGMOಗಳನ್ನು ಸಂಪರ್ಕ ಮಾಡ್ತು. ಅಷ್ಟರಲ್ಲಿ ನಾವು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದ್ವಿ. ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಕೊಟ್ವಿ. ಪಾಕಿಸ್ತಾನ ಕಡೆಯಿಂದ ನಾವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡಲ್ಲ ಮತ್ತು ಸೇನೆಯ ಕಾರ್ಯಾಚರಣೆ ನಡೆಸಲ್ಲ ಅನ್ನುವಂತಹ ಮಾತು ಕೇಳಿ ಬಂತು. ಹೀಗಾಗಿ ಈ ಕ್ಷಣಕ್ಕೆ ನಾವು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಶತ್ರು ದೇಶದ ಹೆಜ್ಜೆಯನ್ನು ಅಳಿದು ಯಾವ ರೀತಿ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಗಮನಿಸಿ ನಾವು ಮುಂದೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ. 3 ಸೇನೆ, ವಾಯು, ಜಲ, ಭೂಸೇನೆ, BSF ಸೇರಿದಂತೆ ಎಲ್ಲ ಕಾರ್ಯಪಡೆಗಳು ಅಲರ್ಟ್ ಆಗಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮತ್ತು ಆಪರೇಷನ್ ಸಿಂಧೂರ ಇದು ಉಗ್ರವಾದದ ವಿರುದ್ಧ ಭಾರತದ ನೀತಿ ನಿಯಮ. ಉಗ್ರರ ವಿರುದ್ಧ ಈ ಹೋರಾಟದಲ್ಲಿ ಒಂದು ಗೆರೆಯನ್ನು ಎಳೆದಿದ್ದೇವೆ. ಭಾರತ ನೀವು ಯೋಚಿಸಲಾಗದ ರೀತಿಯಲ್ಲಿ ನಿಮ್ಮನ್ನು ಹೆಮ್ಮೆಟ್ಟಿಸುತ್ತೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದೇವೆ. ಭಾರತದ ವಿರುದ್ಧ ಉಗ್ರರು ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಹೊಡೆತವನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಭಯೋತ್ಪಾದನೆಯ ಯಾವುದೇ ಚಟುವಟಿಕೆಯನ್ನು ನಾವು ಯುದ್ಧ ಎಂದು ಪರಿಗಣಿಸುತ್ತೇವೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನ್ಯೂಕ್ಲಿಯರ್ ಬಾಂಬ್ನ ಬ್ಲ್ಯಾಕ್ ಮೇಲನ್ನು ನಾವು ಸಹಿಸೋದಿಲ್ಲ, ನೀವೇನು ಬ್ಲ್ಯಾಕ್ ಮೇಲ್ ಮಾಡಿದ್ರೂ ನಾವು ಸಂಹಾರ ಮಾಡ್ತೇವೆ ಅನ್ನುವಂಥ ಮೆಸೇಜ್ ಪಾಕಿಸ್ತಾನಕ್ಕೆ ಹೋಗಿದೆ. ಉಗ್ರರು ಮತ್ತು ಉಗ್ರರನ್ನು ಪೋಷಿಸುವಂಥ ಸರ್ಕಾರಗಳು, ನಾವು ಇವುಗಳನ್ನು ಬೇರೆ ಬೇರೆಯಾಗಿ ನೋಡೋದಿಲ್ಲ. ಉಗ್ರರು ಮತ್ತು ಉಗ್ರರನ್ನು ಪೋಷಿಸುವ ಸರ್ಕಾರ ಒಂದೇ ಎಂದು ನಾವು ಇನ್ನು ಮುಂದೆ ನೋಡುತ್ತೇವೆ. ಆಪರೇಷನ್ ಸಿಂಧೂರ ಮೂಲಕ ಹುತಾತ್ಮರಾದವರಿಗೆ ನಾವು ನಿಜಕ್ಕೂ ಕೂಡ ಸಲ್ಯೂಟನ್ನು ಸಲ್ಲಿಸ್ತೀನಿ. ಇವತ್ತು ನಿಮ್ಮ
ಪ್ರತೀಕಾರವನ್ನು ನಾವು ತೀರಿಸಿಕೊಂಡಿದ್ದೇವೆ. ಇದೇ ಮೊದಲಲ್ಲ, ಯುದ್ಧದ ಮೈದಾನದಲ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಪ್ರತಿ ಸಾರಿಯೂ ಕೂಡ ಧೂಳೆಬ್ಬಿಸಿದ್ದೇವೆ. ಅದು ಮರುಭೂಮಿ ಆಗಿರ್ಬೋದು, ಪರ್ವತ ಶ್ರೇಣಿಗಳಾಗಿರ್ಬೋದು, ಕಣಿವೆಗಳಾಗಿರಬಹುದು, ಎಲ್ಲ ಕಡೆಯಲ್ಲೂ ಕೂಡ ನಾವು ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದ್ದೇವೆ. ನ್ಯೂ ಏಜ್ ವಾರ್ಫೇರ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್. ಇವತ್ತು ಚೀನಾ ಒದ್ದಾಡ್ತಾ ಇರೋದು ಅದಕ್ಕೆ, ಅಮೆರಿಕ ಒದ್ದಾಡ್ತಾ ಇರೋದು ಅದಕ್ಕೆ. ಶಸ್ತ್ರಾಸ್ತ್ರ ಖರೀದಿ ಅನ್ನುವಂಥದ್ದು ಅತಿ ದೊಡ್ಡ ವ್ಯವಹಾರ, ಅತಿ ದೊಡ್ಡ ವ್ಯಾಪಾರ. ಆದರೆ ಇವತ್ತು ಮೇಡ್ ಇನ್ ಇಂಡಿಯಾ ಎಕ್ವಿಪ್ಮೆಂಟ್ಸ್ನೊಂದಿಗೆ ನಾವು ಪಾಕಿಸ್ತಾನವನ್ನು ಬಗ್ಗು ಬಡಿದಿದ್ದೇವೆ ಅನ್ನೋದು ಇವತ್ತಿನ ಈ ಆಪರೇಷನ್ ಸಿಂಧೂರದ ಅತ್ಯಂತ ದೊಡ್ಡ ಹೈಲೈಟ್. ಪಾಕಿಸ್ತಾನ ಸೇನೆ ಮತ್ತು ಪಾಕಿಸ್ತಾನ ಸರ್ಕಾರ ಉಗ್ರವಾದಕ್ಕೆ ಯಾವ ರೀತಿ ಕುಮ್ಮಕ್ಕು ಕೊಡ್ತಿತ್ತೋ ಆ ಕುಮ್ಮಕ್ಕಿಗೆ ಇವತ್ತಿನಿಂದ ಬ್ರೇಕ್ ಹಾಕಿದ್ದೇವೆ. ಪಾಕಿಸ್ತಾನದ ಜೊತೆಗೆ ಶಾಂತಿಯ ರಸ್ತೆ ಕೇವಲ ಉಗ್ರಗಾಮಿಗಳ ವಿರುದ್ಧದ ಹೋರಾಟ ಮಾತ್ರ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇಡೀ ಭಾಷಣದಲ್ಲಿ ಟ್ರಂಪ್ ಮಾತೇನು ಬರಲಿಲ್ಲ. ಆಲ್ ರೈಟ್, ಓಕೆ, ಎಸ್ ದರ್ಶನ್ ಅವರೇ ಹೇಳಿ. ಸ್ವಲ್ಪ ನೀರು ಕುಡಿತೀನಿ. ಅಲ್ಲ, ಇವಾಗ ಇಷ್ಟೋ ತನಕ ಮಾತಾಡಿದ್ನ ಕೇಳಿದ್ವಿ. ಆ್ಯಸ್ ಯೂಶ್ವಲಿ ನಮ್ಮ ಆರ್ಮಿ ಅಧಿಕಾರಿಗಳು ಏನೇನೋ ಘಟನೆಗಳು ನಡೆದಿದೆ ಅನ್ನೋ ವಿಚಾರವನ್ನು ಏನು ಹೇಳ್ತಾ ಇದ್ರು, ಅದೇ ರೀತಿ ನರೇಂದ್ರ ಮೋದಿಯವರು ನಡೆದಿರ್ತಕ್ಕಂಥ ವಾಸ್ತವಾಂಶವನ್ನು ಹೇಳಿದ್ದಾರೆ. ಆದರೆ ನಾವು ಚರ್ಚೆ ಮಾಡ್ತಾ ಇದ್ದಿದ್ದು ಟ್ರಂಪ್ ವಿಚಾರ. ಇದಕ್ಕೂ ಬಿಫೋರು ಟ್ರಂಪ್ ಅವರು ವಿಡಿಯೋ ಹಾಕಿದ್ರಿ ನೀವು. ಆತ ಎಷ್ಟು ದುರಹಂಕಾರದಲ್ಲಿ ಮಾತಾಡ್ತಾನೆ, ನಾನು ಭಾರತಕ್ಕೆ ಎಚ್ಚರಿಕೆ ಕೊಟ್ಟೆ ಅಂತ ಹೇಳ್ಬಿಟ್ಟು. ನಾವು ಪಾಠ ಕಲಿಬೇಕಾಗಿತ್ತು. ಅವರು ಟ್ಯಾಕ್ಸ್ ತಾರೀಫ್ 26%, ನಮ್ಮ ಭಾರತೀಯರು ಕೋಳ ಹಾಕ್ಬಿಟ್ಟು ಭಾರತಕ್ಕೆ ಕಳಿಸಿರ್ತಾನಲ್ಲ, ಅಂಥವ್ನು ಇವತ್ತು ಬಂದ್ಬಿಟ್ಟು ವಿಶ್ವದ ಮುಂದೆ ಭಾರತ ನಮ್ಮ ಮಾತು ಕೇಳ್ತು ಅಂತ. ಭಾರತ ಏನು ಮೇಡಮ್, IT ಹಬ್. ನಾವು ರೇಷ್ಮೆ ಕಳಿಸೋದ್ರಲ್ಲಿ ನಮ್ಮ ಭಾರತ ನಂಬರ್ 1 ಇದೆ. ಇವತ್ತು ಕಾಫಿ ಬೆಳೆಯಲ್ಲಿ ಭಾರತ ನಂಬರ್ 1 ಇದೆ. ಯಾವುದೇ ಆರ್ಥಿಕ ವಹಿವಾಟುಗಳಲ್ಲಿ ಭಾರತ ನಂಬರ್ 1 ಇದೆ. ಅಂಥ ವ್ಯಕ್ತಿ ಬಂದ್ಬಿಟ್ಟು ಅಂಥ ಒಂದು ಸಣ್ಣ ಒಂದು ಶತ್ರು ದೇಶಕ್ಕೆ ನಮ್ಮನ್ನು ಕಂಪೇರ್ ಮಾಡೋ ರೀತಿ ಆಯ್ತಲ್ಲ, ಇದು ನಿಜಕ್ಕೂ ಅವಮಾನದ ಸಂಗತಿ. ನಾನು ನರೇಂದ್ರ ಮೋದಿಯವರು ಉತ್ತರ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಯಾಕೆಂದರೆ USA ಅದೇ ನೆಲದಲ್ಲಿ ನಿಂತ್ಕೊಂಡು ಅವತ್ತಿನ ದಿನ ನಿಕ್ಸನ್ಗೆ ಇದೇ ಇಂದಿರಾ ಗಾಂಧಿ ಹೇಳಿರ್ತಾರೆ, ನಮ್ಮ ಭಾರತದ ವಿಚಾರದಲ್ಲಿ ಇನ್ನೊಂದು ದೇಶ ಯಾವತ್ತೂ ತಲೆ ಹಾಕಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಅವತ್ತು ಕೊಟ್ಟಿರ್ತಾರೆ ಆ ದುರ್ಗೆ. ಆದರೆ ಇವತ್ತು ಮೋದಿಯವರು ಹೇಳಬೇಕಿತ್ತು, ಇದೆಲ್ಲ ನಮ್ಮ ಘನತೆ ಗೌರವದ ಪ್ರಶ್ನೆ ಆಗಿತ್ತು. ಯಾಕೆಂದರೆ ಇದರಲ್ಲಿ ಅಮೆರಿಕಾದ ಪಾತ್ರ ಇಲ್ಲ, ಅಮೆರಿಕಾದ ಮಧ್ಯಸ್ಥಿಕೆಗೆ ನಾವು ಆಹ್ವಾನ ಕೊಟ್ಟಿಲ್ಲ, ಟ್ರಂಪ್ ಹೇಳಿದ ಮಾತುಗಳಿಗೆ ನಾವು ಬೆಲೆ ಕೊಟ್ಟಿಲ್ಲ, ಪಾಕಿಸ್ತಾನ ತಾನಾಗಿಯೇ ನಮ್ಮ DGMOಗಳನ್ನು ಸಂಪರ್ಕಿಸಿ ಶಾಂತಿಯ ಮಾತುಕತೆ ಆಡಿತ್ತು, ಯುದ್ಧವೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಹೀಗಾಗಿ ನಾವು ಕೂಡ ಸ್ಥಗಿತ ಮಾಡಿದೆವು ಅಂತ ಹೇಳಿದ್ದರೆ ಒಂದು ಸ್ವಲ್ಪ ನಮ್ಮ ಈಗೋ ಸಮಾಧಾನ ಆಗ್ತಿತ್ತು. ಆದರೆ ಅಮೆರಿಕ ಅಧ್ಯಕ್ಷರ ಬಗ್ಗೆ ನರೇಂದ್ರ ಮೋದಿಯವರು ಏನೂ ಹೇಳಿಲ್ಲ. ಗೊತ್ತಿಲ್ಲ ಯಾಕೆ ಅಂದರೆ ನಾವು ನೀವು ಮಾತಾಡುವಷ್ಟು ರಾಜತಾಂತ್ರಿಕ ವ್ಯವಸ್ಥೆಯ ಮಾತುಗಳು ಇರಲ್ಲ, ಅದರಾಚೆಗೆ ಏನಾದರೂ ಇರ್ಬೋದು. ಬಟ್ ಒಂದಂತೂ ಸತ್ಯ ದರ್ಶನ್ ಅವರೇ, ನಮ್ಮ ಪ್ರಧಾನಿಗಳು ವೀಕ್ ಅಲ್ಲ, ನಮ್ಮ ಪ್ರಧಾನಿಗಳು ವೀಕ್ ಅಲ್ವೇ ಅಲ್ಲ. ಅವರಿಗೆ ತಮ್ಮ ಮಕ್ಕಳನ್ನು ಸಾಕಬೇಕು, ತಮ್ಮ ಮಕ್ಕಳನ್ನು ಅಧಿಕಾರಕ್ಕೆ ತರಬೇಕು, ಮುಂದೊಂದು ದಿನ ಏನೋ ತನ್ನ 100 ತಲೆಮಾರುಗಳಿಗೆ ಆಗುವಷ್ಟು ಸಂಪತ್ತನ್ನು ಕ್ರೋಢೀಕರಿಸಿಕೊಳ್ಬೇಕು ಅನ್ನುವಂಥ ಆಸೆ ಇಲ್ಲ. ಅವರು ಕಳ್ಕೊಳ್ಳೋದೇನೂ ಇಲ್ಲ. ಅವರಿಗಿರುವಂತಹ ಬದ್ಧತೆ, ಅವರಿಗಿರುವಂತಹ ಒಂದು ದೇಶದ ಬಗೆಗಿನ ಪ್ರೀತಿ, ಅದನ್ನು ನಾನು ಯಾವತ್ತೂ ಕೂಡ ಮುಟ್ಟಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆದರೆ ಈ ಟ್ರಂಪ್ ವಿಚಾರದಲ್ಲಿ ಇವತ್ತು ನಮ್ಮ ಮೋದಿಯವ್ರು ಮಾತಾಡಬೇಕಾಗಿತ್ತು ಮೇಡಮ್. ಮೋದಿ ಅವರಿಗೆ ಅವನು ಯಾ ಪುಟ್ಗೋಸಿ ಅಂತ ಅವ್ರು ಮಾತಾಡಲಿಲ್ಲ ಅಷ್ಟೇ. ನಾವೆಲ್ಲ ಮಾತಾಡ್ದಂಗೆ ಅವ್ರು ಮಾತಾಡೋಕ್ಕಾಗಲ್ಲ, ಅವ್ರ ಪ್ರಧಾನಿಗಳು, ಅದು ಬೇರೆ ವಿಚಾರ.